ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಇವತ್ತು ನಾನೊಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಶತ್ರು ಸಂಹಾರಕ ಏಕದಂತ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಮುಖ್ಯವಾಗಿ ಶತ್ರುಗಳ ಬಾಧೆ ನಿವಾರಣೆ ಆಗ್ತೈತಿ ಮತ್ತು ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖವಾಗಿರುವ ಈ ಶಕ್ತಿಶಾಲಿ ಸ್ತೋತ್ರವನ್ನು ದೇವರ್ಷಿಗಳು ಏಕದಂತ ರೂಪದ ಪರಮಾತ್ಮನನ್ನು ಪ್ರಸನ್ನಗೊಳಿಸಲು ಹಾಗೂ ಮದಾಸುರನೆಂಬ ರಾಕ್ಷಸನ ಸಂಹಾರಕ್ಕಾಗಿ ಈ ಒಂದು ಸ್ತೋತ್ರವನ್ನು ಪಠಿಸಿದ್ರಂತ. ನಿಮ್ಮ ನ್ಯಾಯಸಮ್ಮತವಾದಂಥ ಇಷ್ಟಾರ್ಥಗಳಿದ್ವು ಅಂದ್ರೆ ಅಡೆತಡೆಗಳಿಲ್ಲದ ಅವು ಒಂದು ಪೂರ್ಣ ಆಗ್ತವಂತ. ಅಂದ್ರೆ ನಾವು ಏನೇ ಆಸೆ ಪಟ್ಟಿವಂದ್ರೆ ಅವು ಈಡೇರುವಂಥವು ಇರಬೇಕು, ನ್ಯಾಯಸಮ್ಮತವಾಗಿರಬೇಕು ಅಂತ ಆಸೆಗಳು ಏನಾರು ಇದ್ದರೂ ನಮಗೆ ಅವು ಈಡೇರ್ತವಂತ. ಜೀವನದೊಳಗೆ ಎದುರಾಗುವಂಥ ಶತ್ರುಗಳನ್ನು ದೂರ ಆಗ್ತಾರೆ, ದುಷ್ಟಶಕ್ತಿಗಳ ಕಾಟ ದೂರ ಆಗುತ್ತೆ. ಮತ್ತು ಈ ಸ್ತೋತ್ರದ ನಿಯಮಿತ ಪಠಣದಿಂದ ಉತ್ತಮ ಸಂತಾನ ಭಾಗ್ಯ, ಪುತ್ರ ಪೌತ್ರಾದಿ ಲಾಭ ಪ್ರಾಪ್ತಿ ಆಗ್ತೈತೆ ಅಂತ ಸ್ನೇಹಿತರೆ. ಸ್ವತಃ ಗಣೇಶನ ವರ ನೀಡಿದ್ದಾರಂತ ಈ ಒಂದು ಸ್ತೋತ್ರವನ್ನು ಪಠಿಸೋರಿಗೆ ಸಂತಾನ ಆಗೋ ವಂಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅದ್ಭುತವಾಗಿರುವಂಥ ಸ್ತೋತ್ರ. ಮತ್ತು ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸ್ಕೊತ ಬಂದ್ರಂದ್ರೆ ಕೋರ್ಟು ಕಚೇರಿಯ ಏನಾದರೂ ನ್ಯಾಯ ಇದ್ರೆ ಅದು ದೂರ ಆಗ್ತೈತಿ. ಅಂದರೆ ನಿಮ್ಮಂತೆ ಯಶಸ್ಸು ಸಿಗುತ್ತೆ. ಎಂತಹ ಸಾಲದ ಬಾಧೆಗಳು ಅಥವಾ ಯಾವುದೇ ರೀತಿಯ ಕಠಿಣ ಬಂಧನಗಳಿದ್ರೂ ಅದರಿಂದ ಮುಕ್ತಿ ಸಿಗುತ್ತಂತ ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಪ್ರತಿದಿನ ಬೆಳಗ್ಗೆ ಸ್ನಾನ ಮುಗಿಸಿ ಗಣೇಶನ ಮುಂದೆ ದೀಪ ಹಚ್ಚಿ ಪೂರ್ವ ಅಥವಾ ಉತ್ತರ ಮುಖಕ್ಕೆ ಮಾಡಿ ಕೂತ್ಕೊಂಡು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿರಿ. ಸ್ತೋತ್ರವನ್ನು ಭಕ್ತಿ ಮತ್ತು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಕನಿಷ್ಠ ಒಂದು ಬಾರಿ ಆದರೂ ಪಠಿಸಿರಿ ಅಥವಾ ಕೇಳಿರಿ ಸ್ನೇಹಿತರೆ. ಸಂಕಷ್ಟ ಚತುರ್ಥಿ ಅಥವಾ ಬುಧವಾರದ ದಿನಗಳಲ್ಲಿ ಪಠಿಸೋದ್ರಿಂದ ವಿಶೇಷ ಫಲ ದೊರೆತೈತಿ. ಈಗ ಇವತ್ತು ಸಂಕಷ್ಟ ಚತುರ್ಥಿ ಎಲ್ಲ ತಪ್ಪದೆ ಎಲ್ಲರೂ ಹೇಳ್ಕೊರಿ. ಸಾಧ್ಯವಾದರ ಪ್ರತಿ ಬುಧವಾರನೇ ಹೇಳ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವು. ಸಂತಾನ ಪ್ರಾಪ್ತಿಗೋಸ್ಕರ ಅಥವಾ ನಮ್ಮ ವಂಶ ಅಭಿವೃದ್ಧಿಗೋಸ್ಕರ ಪ್ರತಿ ಬುಧವಾರ ಕೇಳಿದ್ರೂ ಸಾಕು. ಆ ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲೆ ಇರ್ತೈತೆ ಅಂತ ಹೇಳ್ತಾ ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮೊದಲೇ ಸಾರಿ ನನ್ನ ಚಾನಲ್ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ. ಬರೀ ಸ್ತೋತ್ರವನ್ನು ನೋಡೋಣ ಈಗ. ಶತ್ರು ಸಂಹಾರಕ ಏಕದಂತ ಸ್ತೋತ್ರಂ. ದೇವರ್ಷಯ ಊಚುಹು ನಮಸ್ತೆ ಗಜವಕ್ತ್ರಾಯ ಗಣೇಶಾಯ ನಮೋ ನಮಃ. ಅನಂತಾನಂದ ಭೋಕ್ತ್ರೇ ವೈ ಬ್ರಹ್ಮಣೇ ಬ್ರಹ್ಮರೂಪಿಣಿ. ಆದಿಮಧ್ಯಾಂತಹೀನಾಯ ಚರಾಚರಮಯಾಯತೆ. ಅನಂತೋಧರ ಸಂಸ್ಥಾಯ ನಾಭಿಶೇಷಾಯ ತೇ ನಮಃ. ಕರ್ತ್ರೇ ಪಾತ್ರೇ ಚ ಸಂಹರ್ತ್ರೇ ತ್ರಿಗುಣಾನಾಮಧೀಶ್ವರ. ಸರ್ವಸತ್ತಾಧರಾಯೈವ ನಿರ್ಗುಣಾಯ ನಮೋ ನಮಃ. ಸಿದ್ಧಿಬುದ್ಧಿಪತೆ ತುಭ್ಯಂ ಸಿದ್ಧಿಬುದ್ಧಿಪ್ರದಾಯ ಚ. ಬ್ರಹ್ಮಭೂತಾಯ ದೇವೇಶ ಸಗುಣಾಯ ನಮೋ ನಮಃ. ಪರುಷುಂ ದದತೆ ತುಭ್ಯಂ ಕಮಲೇನ ಪ್ರಶೋಭಿನೇ. ಪಾಶಾಭಯಧರಾಯೈವ ಮಹೋಧರ ನಮೋ ನಮಃ. ಮೂಷಕಾರೂಢದೇವಾಯ ಮೂಷಕಧ್ವಜಿನೇ ನಮಃ. ಆದಿಪೂಜ್ಯಾಯ ಸರ್ವಾಯ ಸರ್ವಪೂಜ್ಯಾಯ ತೇ ನಮಃ. ಗುಣಸಂಯುಕ್ತಕಾಯಾಯ ನಿರ್ಗುಣಾತ್ಮಕಮಸ್ತಕ. ತಯೋರಭೇದರೂಪೇಣ ಚೈಕದಂತಾಯ ತೇ ನಮಃ. ವೇದಾಂತಗೋಚರಾಯೈವ ವೇದಾಂತಾಲಭ್ಯಕಾಯ ತೇ. ಯೋಗಾಧೀಶಾಯ ವೈತುಭ್ಯಂ ಬ್ರಹ್ಮಾಧೀಶಾಯ ತೇ ನಮಃ. ಅಪಾರಗುಣಧಾರಾಯ ಅನಂತಮಯ ಪ್ರಚಾಲಕ. ನಾನಾವತಾರಭೇದಾಯ ಶಾಂತಿದಾಯ ನಮೋ ನಮಃ. ವಯಂ ಧನ್ಯ ಐದೃಷ್ಟೋ ಗಣನಾಯಕಃ. ಬ್ರಹ್ಮಭೂಯ ಮಯ ಸಾಕ್ಷಾತ್ ಪ್ರತ್ಯಕ್ಷಂ ಪುರತಃ ಸ್ಥಿತಃ. ಏವಂ ಸ್ತುತ್ವಾ ಪ್ರಹರ್ಷೇಣ ನೃತುರ್ಭಕ್ತಿಸಂಯುತಃ. ಸಾಶ್ರುನೇತ್ರಾನ್ ಸರೋಮಾಂಚಾನ್ ದೃಷ್ಟ್ವಾ ತಾನ್ ಢುಂಢಿರಬ್ರವೀತ್. ಏಕದಂತ ಉವಾಚ. ವರಂ ವೃಣುತ ದೇವೇಶ ಮುನಯಚ್ಚ ಯಥೇಪ್ಸಿತಂ. ದಾಸ್ಯಾಮಿ ತಂ ನ ಸಂದೇಹೋ ಭವೇದ್ಯದ್ಯಪಿ ದುರ್ಲಭಃ. ಭವತ್ಕೃತಂ ಮದೀಯಂ ಯತ್ ಸ್ತೋತ್ರಂ ಸರ್ವಾರ್ಥದಂ ಭವೇತ್. ಪಠತೆ ಶೃಣ್ವತೆ ದೇವ ನಾನಾಸಿದ್ಧಿಪ್ರದಂ ದ್ವಿಜಃ. ಶತ್ರುನಾಶಕರಂ ಚೈವಾಂತೆ ಸ್ವಾನಂದಪ್ರದಾಯಕಂ. ಪುತ್ರಪೌತ್ರಾದಿಕಂ ಸರ್ವಂ ಲಭತೆ ಪಾಠತೋ ನರಃ. ಇತಿ ಶ್ರೀಮನ್ಮದ್ಗಲಪುರಾಣೇ ದ್ವಿತೀಯಖಂಡೇ ಏಕದಂತಚರಿತೆ 52ತಮೋಧ್ಯಾಯೇ ಏಕದಂತಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ತಪ್ಪದೆ ನೀವು ಎಲ್ಲರೂ ಹೇಳಕ್ಕೆ ಬಂದರೆ ಹೇಳ್ರಿ, ಇಲ್ಲಾಂದರೆ ಕೇಳಿ ಆ ಗಣೇಶನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.